ಫ್ರೆಂಡ್ಸ್, ವೆಲ್ಕಮ್ ಟು ಧಾರಾವತಿ ಫುಡ್ಸ್. ನಾನು ಇವತ್ತು ನಿಮಗೆ ಒನ್ ಮೋರ್ ಚಿಕನ್ ಕಬಾಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ಅರ್ಧ kg ತೆಗೆದುಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 4 ಜನಕ್ಕಾಗುವಷ್ಟು ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಮೊದಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು, ಆಮೇಲೆ ಸಾಲ್ಟು, ಆಮೇಲೆ ಕಾಶ್ಮೀರಿ ತೀಖಾ ಲಾಲನ್ನು ತೆಗೆದುಕೊಂಡಿದ್ದೀನಿ. ನೀವು ಸ್ವಲ್ಪ ಕಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಬಹುದು. ಇದು ಸ್ವಲ್ಪ ಖಾರವಾಗಿ ಟೇಸ್ಟಿಯಾಗಿರುತ್ತೆ ಅಂತ ಇದನ್ನು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಕಬಾಬ್ ಪೌಡ್ರು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ. ಫ್ರೆಂಡ್ಸ್, ನೀವು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಕ್ಕಪಕ್ಕದವ್ರಿಗೂ ಕೊಟ್ಟರು ಅವರು ಸಹ ತಿಂತಾರೆ. ಅಷ್ಟು ಸಖತ್ತಾಗಿ ಟೇಸ್ಟಿಯಾಗಿತ್ತಿದ್ದು. ಇದು ನಮ್ಮ ಮನೆಯವ್ರ ರೆಸಿಪಿ. ನೋಡಲಿಕ್ಕೂ ಕಲರ್ಫುಲ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನಾವು ಇದರಲ್ಲಿ ನಿಮಗೆ ಒಂದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋದು ಟಿಪ್ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಎಗ್ ಮೊದಲು ಯೂಸ್ ಮಾಡಬೇಕು. ಒಂದು ಎಗ್ ಆದರೆ ಸಾಕಾಗುತ್ತೆ. ½ kgಗೆ ಎಲ್ಲ ಮ್ಯಾರಿನೇಟ್ ಮಾಡಿದ ಮೇಲೆ ಫ್ರೀಝರ್ದಲ್ಲಿ ಒಂದು ½ ನೀವು ಇಟ್ಬಿಟ್ರೆ, ಮುಚ್ಚಿ ಇಟ್ಬಿಟ್ರೆ ಅದು ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹಿತವಾಗಿ ಹೀರ್ಕೊಂಡು ಅದೇ ಟೇಸ್ಟಾಗಿ ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಡಬೇಡಿ, ಫ್ರೀಝರ್ದಲ್ಲಿ ಮೇಲ್ಗಡೆ ಇಡಿ. ಈಗ ನೋಡಿ, ಇದನ್ನು ಎಗ್ ಹಾಕಿದ್ನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ 2-3 ನಾನು ಟಿಪ್ ಹೇಳಿದ್ನಲ್ಲ ನಿಮಗೆ, ಅದನ್ನು ನೀವು ಯೂಸ್ ಮಾಡಿದರೆ ಫ್ರಿಜ್ಜಲ್ಲಿ ಇಡೋದು, ಎಗ್ ಹಾಕೋದು ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ರೆಸಿಪಿಯಲ್ಲಿ. ಈ ಥರ ನೀವು ಮಾಡಿ ನೋಡಿದರೆ ಒನ್ ಮೋರ್ ಅನ್ಬೇಕು, ಆ ಥರ ಇರುತ್ತೆ ಈ ಟೇಸ್ಟು. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಕಸೂರಿ ಮೇಥಿ ಯಾಕಪ್ಪ ಅಂತ ಕೇಳಬೇಡಿ, ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಮ್ಯಾರಿನೇಟ್ ಮಾಡುವಾಗ ನಾವು ಕಸೂರಿ ಮೇಥಿ ಹಾಕಿ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕಲರ್ಫುಲ್ಲಾಗಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ½ ಫ್ರಿಜ್ಜಲ್ಲಿ ಇಟ್ಬಿಡಿ. ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದೇನು ಬೇಗ ಆಗಿಬಿಡುತ್ತೆ. ತುಂಬಾ ಈಸಿ, ತುಂಬಾ ಸಿಂಪಲ್ಲು. ನೋಡಿ, ಫ್ರಿಜ್ಜಲ್ಲಿ ಒಂದು ½ ನಾನು ಇಟ್ಬಿಟ್ಟೆ ಫ್ರೀಝರ್ದಲ್ಲಿ. ನೋಡಿ, ಈ ಥರ ಆಗಿದೆ. ಈಗ ನಿಮಗೆ ಫೀಲ್ ಆಗ್ತಾ ಇದೆಯಲ್ಲ, ಈ ಥರ ಟೆಕ್ಸ್ಚರ್ ಬಂದಿದೆ ಫ್ರಿಜ್ಜಲ್ಲಿ ತೆಗೆದುಕೊಂಡ ನಂತರ. ಆಮೇಲೆ ಎಣ್ಣೆಯಲ್ಲಿ ಕರೆದು ನಾನು ತೋರಿಸ್ತೀನಿ. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಅಂತ. ಚಿಕನ್ಗೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹೀರ್ಕೊಂಡಿದೆ. ಈಗ ನಾವು ಎಣ್ಣೆ ಕಾಯೋಕ್ಕೆ ಇಡೋಣ. ಬಾಣಲೆಯಲ್ಲಿ ಭಾಳ ಕಾಯಬಾರ್ದು, ಮೀಡಿಯಮ್ ಹೀಟಲ್ಲಿ ಕಾಯಬೇಕು. ಕಾದ ನಂತರ ಎಣ್ಣೆಯಲ್ಲಿ ಕರೆದು ನೋಡುವ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದಾಗಿ ಈಗ ಹಾಕ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಾಕಿ ಕರೆದು ತೆಗೆದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಕಲರ್ ಆಗಿ. ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಥರ ಕಾಣ್ತಾ ಇದೆ ನೋಡಿದ್ರೇ. ಒಂದು 15 ಮಿನಿಟ್ಸಲ್ಲಿ ಇದು ಎಣ್ಣೆಯಲ್ಲಿ ಬೇಯುತ್ತೆ. ಮೀಡಿಯಮ್ ಹೀಟ್ನಲ್ಲಿ ನೀವು ಎಣ್ಣೆಯಲ್ಲಿ ಇದನ್ನು ಕರೆದು ತೆಗೆದುಬಿಡಿ. ನೀವು ಹೊರಗಡೆ ಏನು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಚಿಕನ್ 65, ಚಿಕನ್ ಕಬಾಬು, ಅದರ್ಕಿನ್ನ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನಾನು ನನ್ನ 100% ಪ್ರಯತ್ನವನ್ನು ವಿಡಿಯೋಸ್ನಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲ ರೆಸಿಪಿನೂ ಒಂದಕ್ಕಿಂತ ಒಂದು ಟೇಸ್ಟಿಯಾಗಿರುತ್ತೆ. ಧಾರಾವತಿ ಫುಡ್ಸ್ನಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿರೋ ಪ್ರತಿಯೊಂದು ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಒಬ್ಬ ಇಂಡಿಯನ್ ಮಹಿಳೆಗೆ ನೀವು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಹೆಚ್ಚಿಗೆ ಸಂತೋಷವಾಗುತ್ತೆ. ಮತ್ತು ಹೆಚ್ಚು ವಿಡಿಯೋಗಳನ್ನು ನಾನು ಇದರಲ್ಲಿ ಬಿಡ್ತಾ ಹೋಗ್ತೀನಿ. ನೀವು ಕಂಟಿನ್ಯೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.